ಟೆಡ್ ವಿಲಿಯಮ್ಸ್ ಅವರ ನಿಜ ಜೀವನದ ಕಥೆ. ಒಮ್ಮೆ ಅಮೆರಿಕದ ಕೊಲಂಬಸ್ ನಗರದಲ್ಲಿ ಟೆಡ್ ವಿಲಿಯಮ್ಸ್ ಎಂಬ ವ್ಯಕ್ತಿ ರಸ್ತೆಯ ಬದಿಯಲ್ಲಿ ನಿಂತಿದ್ದ. ಅವನ ಕೈಯಲ್ಲಿ ಒಂದು ಹಳೆಯ ಕಾರ್ಡ್ಬೋರ್ಡ್ ಫಲಕ ಇತ್ತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ನನಗೆ ದೇವರು ಕೊಟ್ಟ ಅದ್ಭುತ ಧ್ವನಿ ಇದೆ. ಅವನ ಮುಖದಲ್ಲಿ ದಣಿವು ಇತ್ತು. ಹಳೆಯ ಬಟ್ಟೆಗಳು, ಅಸಮರ್ಪಕ ಕೂದಲು, ಜೀವನದ ಕಷ್ಟಗಳು ಅವನ ಕಣ್ಣಲ್ಲಿ ಸ್ಪಷ್ಟವಾಗಿದ್ದವು. ಜನರು ಅವನ ಪಕ್ಕದಿಂದ ಹಾದು ಹೋಗುತ್ತಿದ್ದರು, ಆದರೆ ಯಾರೂ ಅವನ ಕಡೆ ಗಮನ ಕೊಡಲಿಲ್ಲ. ಆದರೆ ಒಂದು ದಿನ ಎಲ್ಲವೂ ಬದಲಾಗಿತು. ಒಬ್ಬ ವ್ಯಕ್ತಿ ಟೆಡ್ ವಿಲಿಯಮ್ಸ್ ಜೊತೆ ಮಾತನಾಡಲು ನಿಂತನು. ಅವನು ಟೆಡ್ನ ಧ್ವನಿಯನ್ನು ಮೊಬೈಲ್ ಕ್ಯಾಮೆರಾದಲ್ಲಿ ದಾಖಲಿಸಿದ. ಟೆಡ್ ಮಾತನಾಡಲು ಆರಂಭಿಸಿದ ಕ್ಷಣವೇ ಎಲ್ಲರೂ ಆಶ್ಚರ್ಯಪಟ್ಟರು. ಅವನ ಧ್ವನಿ ರೇಡಿಯೋ ನಿರೂಪಕರ ಧ್ವನಿಯಂತೆ ಗಂಭೀರವಾಗಿತ್ತು, ಮೃದುವಾಗಿತ್ತು, ಅತ್ಯಂತ ವೃತ್ತಿಪರವಾಗಿತ್ತು. ಆ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆಯಿತು. ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಜನರು ಆ ವಿಡಿಯೋ ನೋಡಿದರು. ಟೆಲಿವಿಷನ್ ಚಾನೆಲ್ಗಳು, ರೇಡಿಯೋ ಸ್ಟೇಷನ್ಗಳು ಟೆಡ್ ವಿಲಿಯಮ್ಸ್ ಅವರನ್ನು ಕರೆಸಿಕೊಂಡವು. ಅವರಿಗೆ ಮತ್ತೆ ಕೆಲಸದ ಅವಕಾಶಗಳು ಸಿಕ್ಕವು. ಆಮೇಲೆ ಜನರಿಗೆ ತಿಳಿದುಬಂದಿತು, ಟೆಡ್ ಒಮ್ಮೆ ನಿಜವಾಗಿಯೂ ಪ್ರಸಿದ್ಧ ರೇಡಿಯೋ ನಿರೂಪಕರಾಗಿದ್ದರು. ಆದರೆ ವ್ಯಸನ ಮತ್ತು ಜೀವನದ ತಪ್ಪು ನಿರ್ಧಾರಗಳಿಂದ ಅವರು ತಮ್ಮ ಉದ್ಯೋಗ, ಕುಟುಂಬ ಮತ್ತು ಮನೆ ಎಲ್ಲವನ್ನೂ ಕಳೆದುಕೊಂಡಿದ್ದರು. ಅವರು ಹಲವಾರು ವರ್ಷಗಳು ಬೀದಿಗಳಲ್ಲೇ ಜೀವನ ಸಾಗಿಸಿದ್ದರು. ಆದರೂ ಅವರೊಳಗಿನ ಪ್ರತಿಭೆ ಸತ್ತಿರಲಿಲ್ಲ. ಒಂದು ಚಿಕ್ಕ ವಿಡಿಯೋ ಜಗತ್ತಿಗೆ ಒಂದು ದೊಡ್ಡ ಪಾಠ ಕಲಿಸಿತು. ಒಬ್ಬ ವ್ಯಕ್ತಿಯ ಇಂದಿನ ಪರಿಸ್ಥಿತಿಯನ್ನು ನೋಡಿ ಅವನ ಸಂಪೂರ್ಣ ಜೀವನವನ್ನು ನಿರ್ಧರಿಸಬಾರದು. ಟೆಡ್ ವಿಲಿಯಮ್ಸ್ ಅವರ ಕತೆ ಇಂದಿಗೂ ಜನರಿಗೆ ಆಶೆ, ಮತ್ತೊಂದು ಅವಕಾಶ ಮತ್ತು ಮಾನವೀಯತೆಯ ಮಹತ್ವವನ್ನು ನೆನಪಿಸುತ್ತದೆ.